ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಆಲ್ರೆಡಿ ನಿಮಗೆ ತಮ್ಮನೇನ ನೋಡ್ಬಿಟ್ಟು ಇವತ್ತಿನ ವಿಡಿಯೋ ಏನು ಅಂತ ಗೊತ್ತಾಗಿರುತ್ತೆ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಇವತ್ತು ಫ್ರೈಡೆ, ಟೈಮ್ ಬಂದ್ಬಿಟ್ಟು 9 o'clock ಆಗಿದೆ. ಇವಾಗಿನ ಎದ್ದಿದ್ದೀನಿ. ಸೊ ಪ್ಲೀಸ್ ನನ್ನ ಫೇಸ್ನ ಇಗ್ನೋರ್ ಮಾಡಿ. ಫೇಸ್ ವಾಶ್ ಕೂಡ ಮಾಡಿಲ್ಲ. ಸೊ ಕ್ಯಾಮ್ರಾ ಮುಂದೆ ಬಂದು ಇಟ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್. ನನಗೂ ಗೊತ್ತಿಲ್ಲ ಹೆಂಗೆ ಹೋಗುತ್ತೆ, ಹೆಂಗೆ ಬರುತ್ತೆ ಈ ವ್ಲಾಗ್ ಅಂತ. ಸೊ ಎದ್ದಿದ ತಕ್ಷಣ ನಾನು ವಾಟರ್ ಕುಡಿತೀನಿ. ವಾಟರ್ ಕುಡಿದು ಆಮೇಲೆ ನೆಕ್ಸ್ಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಮಮ್ಮಿಗೆ ಹೇಳ್ದೆ ಇವತ್ತು ನಾನೇ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತೀನಿ ಅಂತ. ಸೊ ಏನು ಮಾಡ್ತೀನಿ ಏನು ಅಂತ ತೋರಿಸ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಓಯ್, ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿರೋದು? ಅಮ್ಮನ ಕೇಳಿದೆ ಏನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಅವರು ಚಪಾತಿ ಮತ್ತು ಎಗ್ ಕರಿ ಮಾಡಂತ ಹೇಳಿದರು. ನಾನೇ ಫಸ್ಟ್ ಟೈಮ್ ಯಾರ್ದು ಏನು ಹೆಲ್ಪ್ ತೊಗೊಳ್ದೆ ನಾನೇ ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ನಾನು ಚಪಾತಿ ಮಾಡಿದರೆ ಅಮ್ಮ ಬೇಯಿಸ್ತಾರೆ, ಇಲ್ಲ ಅವರು ನಾನು ಕೊಟ್ಟರೆ ಅವ್ರು ಮಾಡ್ತಾರೆ, ಇಲ್ಲ ಆ ಥರ ಆಗುತ್ತೆ. ಇವತ್ತು ಎಲ್ಲದನ್ನೂ ನಾನೇ ಮಾಡಿದ್ದೀನಿ. ಸೊ ನಾನು ಎಗ್ ಕರಿ ಎಷ್ಟು ಸಿಂಪಲ್ಲಾಗಿ, ಈಸಿಯಾಗಿ, ಎಮ್ಮಿಯಾಗಿ ಮಾಡ್ತೀನಿ ಅಂತ ನೀವೇ ನೋಡಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ನೀವು ತಗೊಳ್ಳಿ. ನಾನು ಒಂದು 5 ಆನಿಯನ್ ಮತ್ತು ಒಂದು 2 ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಮತ್ತು ಒಂದು 5 ಪೀಸ್ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅಷ್ಟೇ. ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆನಿಯನ್ ಕಟ್ ಮಾಡ್ತಾನೆ ನಾನು ಗ್ಯಾಸ್ ಮೇಲೆ ಎಗ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ 4 eggs ತೊಗೊಂಡಿದ್ದೀನಿ. 4ನ ಕಟ್ ಮಾಡಿದ್ರೆ 8 ಪೀಸ್ ಆಗುತ್ತೆ ಅಲ್ವಾ. ಸ್ವಲ್ಪ ಆನಿಯನ್ ಹಾಕ್ತಾಯಿದ್ದೀನಿ ಸೊ ದಟ್ ಈಸಿ ಆಗುತ್ತೆ ಅದನ್ನು ಬಿಡ್ಸೋಕ್ಕೆ ಅನ್ನೋ ರೀಸನ್ಗೆ. ಆನಿಯನ್ದು ಮೇಲ್ಗಡೆ ರ್ಯಾಪರ್ ಬರುತ್ತಲ್ಲ ಅದನ್ನು ಹಾಕ್ತಿದ್ದೀನಿ. ಕೊರಿಯಂಡರ್ ಲೀಫ್ ನಿಮಗೆ ಆಪ್ಷನಲ್ ಆಯಿತಾ. ಅದೇನು ಹಾಕಬೇಕಂತ ಏನಿಲ್ಲ, ಮನೇಲಿತ್ತು ಅನ್ನೋ ರೀಸನ್ಗೆ ನಾನು ಹಾಕ್ತೆ. ನಾರ್ಮಲಾಗಿ ಮಾಡಬೇಕಂದ್ರೆ ಏನು ಹಾಕಲ್ಲ. ಅದಾದಮೇಲೆ ಗ್ರೀನ್ ಚಿಲ್ಲಿ ಖಾಲಿಯಾಗಿತ್ತು ಆಯಿತಾ. ಮಮ್ಮಿ ಕೇಳಿದ್ರೆ ಇಲ್ಲ ತರಿಸ್ಬೇಕಂತ ಅಂದರು. ನೋಡಿದ್ರೆ ನಮ್ಮನೆ ಹಿಂದೆನೇ ಬಿಟ್ಟಿತ್ತು. ಅದು ಲಾಸ್ಟ್ ವೀಕ್ ನೋಡಿದಾಗ ಸ್ವಲ್ಪ ಚಿಕ್ಕದಿತ್ತು. ಈ ಸಲ ಚೆನ್ನಾಗಾಗಿತ್ತು ಮತ್ತು ಸಿಕ್ಕಾಬಟ್ಟೆ ಸ್ಪೈಸಿ ಇತ್ತು ಅದು. ಸೊ ಇನ್ನೇ ಇದೆ ಅಲ್ಲ ಅಂತ ಅದನ್ನೇ ತೊಗೊಂಡು ಅದನ್ನೇ ಕಟ್ ಮಾಡ್ತಾಯಿದ್ದೆ. ಮತ್ತು ಇದು ಫ್ರೈಡೇ ವ್ಲಾಗ್ ಆಯಿತಾ. ನಾನು ನೆಕ್ಸ್ಟ್ ಡೇ ಸ್ಯಾಟರ್ಡೇನೇ ಎಡಿಟ್ ಮಾಡಿ ಹಾಕಿಬಿಡೋಣ. ಹೆಂಗಿದ್ರು ಡೇ ಇನ್ ಮೈ ಲೈಫ್ ರ್ಯಾಂಡಮ್ ವ್ಲಾಗ್ ಅಲ್ವಾ, ಬೇಗ ಎಡಿಟಿಂಗ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಹುಷಾರಿರಲಿಲ್ಲ. ಸೊ ಅದಕ್ಕೆ ನಾಳೆ ಮಾಡೋಣ ಅಂತ ಹಾಗೆ ಆಯಿತು. ಇವತ್ತು ನೋಡಿದ್ರೆ ವೆಡ್ನಸ್ಡೇ, ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ, ಸ್ವಲ್ಪ ಲೇಟ್ ಆಯಿತು. ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಅದಾದಮೇಲೆ ಜೀರಿಗೆ ಆದಮೇಲೆ ನನಗೆ ಬೆಳ್ಳುಳ್ಳಿ ಫ್ರೈಡ್ ಆಗಿರಬೇಕು, ನನಗೆ ಅದು ಇಷ್ಟ ಆಗುತ್ತೆ. ಸೊ ನಾನು ಫಸ್ಟೇ ಹಾಕಿಬಿಡ್ತೀನಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಆನಿಯನ್, ಟೊಮ್ಯಾಟೊ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಕಡೆ ಎಗ್ ಕೂಡ ಬಾಯ್ಲ್ ಆಗ್ತಾಯಿತ್ತು. ಸೊ ಅದನ್ನು ನಾನು ತೆಗೆದ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ, 1 ಪ್ಯಾಕೆಟ್ ಮ್ಯಾಗಿ ಮಸಾಲ, ಸ್ವಲ್ಪ ಲಾಸ್ಟಲ್ಲಿ ನಾನು ಸ್ವಲ್ಪ ಅಂದರೆ 1/4 ಟೇಬಲ್ ಸ್ಪೂನಷ್ಟು ನಾನು ಮಟನ್ ಮಸಾಲ ಹಾಕಿದ್ದೀನಿ. ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಆ ಮಟನ್ ಮಸಾಲ. ಸೊ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತನಕ ಅದು ಆಯಿಲ್ ಬಿಟ್ಕೋಬೇಕು. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅದು ಆನಿಯನ್ ಎಲ್ಲ ಬೆಂದಿದೆ, ಟೊಮೆಟೊ ಎಲ್ಲ ಬೆಂದಿದೆ ಅಂತ ಗೊತ್ತಾದಮೇಲೆ ಸ್ವಲ್ಪ ನೀರು ಹಾಕಿ, ಯಾಕಂದರೆ ಅದು ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಬರಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆಕ್ಸ್ಟು ಈ ಕಡೆ ನಾನು ಅದು ಅಷ್ಟು ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಚಪಾತಿ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ಗೆ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ
ಎಗ್ಸ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಾಲ್ಟು ಸ್ಪೈಸಸ್ ಎಲ್ಲ ನೀಟಾಗಿ ಆ್ಯಡ್ ಆಗಲಿ ಅನ್ನೋ ರೀಸನ್ಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಗ್ಸ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಕಡೆ ಫುಲ್ ರೆಡಿಯಾಗಿರುತ್ತಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಎಗ್ ಕರಿ ಆರ್ ಎಗ್ ಮಸಾಲ ರೆಡಿ ಆಗುತ್ತೆ. ಇಷ್ಟು ಈಸಿ ವೇಯಲ್ಲಿ ಆ್ಯಂಡ್ 15 to 20 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ. ಕರೆಕ್ಟಾಗಿ ಎಗ್ ಬಾಯ್ಲ್ ಆಗೋಕ್ಕೆ ಒಂದು 15 ಮಿನಿಟ್ಸು, ಇದು ಒಂದು 10 ಮಿನಿಟ್ಸ್ ಅಷ್ಟರಲ್ಲಿ ರೆಡಿಯಾಗೇ ಹೋಗ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಾಡ್ಕೊಂಡು ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಹೇಳಿ. ಆಗಿತ್ತೆ ಇವಾಗ ಟಿಫನ್ ಆಯಿತು. ಟಿಫನ್ ಮಾಡಿಬಿಟ್ಟು ಕೂತಿದ್ದೀನಿ. ಟೈಮ್ ಬಂದ್ಬಿಟ್ಟು 11 o'clock ಆಗಿದೆ ಇವಾಗ. ಸೊ ನೋಡೋಣ ಇವತ್ತು ಈ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಮತ್ತು ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಹೆಂಗೆ ಮಾಡ್ತೀನಿ ಈಸಿಯಾಗಿ ಅಂತ ನಾನು ತೋರಿಸಿದ್ದೀನಿ. ಇದೆಲ್ಲ ನಾನೇ ಟ್ರೈ ಮಾಡಿರೋದು, ನಾನು ಯಾವುದೇ ಯೂಟ್ಯೂಬೆಲ್ಲ ನೋಡ್ಬಿಟ್ಟು ಮಾಡಿಲ್ಲ. ನನಗೆ ಹೆಂಗೆ ಬರುತ್ತೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆಗಿದ್ದರೆ ಮಾತ್ರ ನಾನು ಟ್ರೈ ಮಾಡೋದು. ಇವರೆಲ್ಲ ಇರಬೇಕು ನಮ್ಮ ವೀಡಿಯೋಗೆ ಡಿಸ್ಟರ್ಬ್ ಮಾಡೋಕ್ಕೆ. ಟಿಫನನ್ನು ಮುಗಿಸ್ಕೊಂಡು ನಾನು ಫೇಸ್ ವಾಶ್ ಮಾಡಿದ್ದೆ. ಮತ್ತು ಇನ್ನೊಂದು ಸಲ ಫೇಸ್ ವಾಶ್ ಮಾಡಿಬಿಟ್ಟು ಸ್ಕಿನ್ ಕೇರ್ನ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಇನ್ನೊಂದು ಸಲ ಫೇಸ್ ವಾಶ್ನ ಮಾಡಿಬಿಟ್ಟು ನಾನು ಮುಂಚೆನೇ ಹೇಳಿದ್ದೆ ನನ್ನ ಸ್ಕಿನ್ ಕೇರ್ ವ್ಲಾಗಲ್ಲಿ ನಾನು ಟವಲ್ನ ಯೂಸ್ ಮಾಡಲ್ಲ, ನಾನು ಟಿಶ್ಯೂಸ್ನ ಯೂಸ್ ಮಾಡ್ತೀನಿ ಅಂತ. ಅದಾದಮೇಲೆ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಹಾಕಿದ್ದೆ ಮೈ ನ್ಯೂ ಸ್ಕಿನ್ ಕೇರ್ ಅಂತ. ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ನನ್ನ ಸ್ಕಿನ್ ಮೇಲೇ. ಒಂದು ಸ್ವಲ್ಪ ದಿನ, ಒಂದು 3 months ಆದಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ನ್ಯೂ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿದ್ದೀನಿ. ಗುಡ್ ವೈಬ್ಸ್ ಅವ್ರದ್ದು ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಗುಡ್ ವೈಬ್ಸ್ ಅವ್ರದ್ದೇ ವೈಟಮಿನ್ ಸಿ ಸೆರಮ್ನ ಯೂಸ್ ಮಾಡ್ತಾಯಿದ್ದೀನಿ. ವೈಟಮಿನ್ ಸಿ ಟೋನರ್ನೇ ನಾನು ಯೂಸ್ ಮಾಡ್ತಾ ಇರೋದು. ಸೊ ನನಗೆ ಸ್ವಲ್ಪ ಅಂದರೆ ಏನೂ ರಿಸಲ್ಟ್ ಗೊತ್ತಾಗ್ತಾಯಿಲ್ಲ, ಯಾಕಂದರೆ ಒಂದು 15 ಡೇಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು 15 ಡೇಸ್ ಹೋದ್ಮೇಲೆ ನಾನು ಹೇಳ್ತೀನಿ ಅದು ಹೆಂಗಿದೆ ಅಂತ. ಅದಾದಮೇಲೆ ನಾನು ಫಸ್ಟು ಟೋನರ್ ಹಾಕ್ತೀನಿ. ಟೋನರ್ ಆದಮೇಲೆ ಒಂದು 2 minutes ಹಿಂಗೆ ಟ್ಯಾಪ್ ಮಾಡಿಕೊಂಡು ಆಮೇಲೆ ಸೆರಮ್ ಮಾಯ್ಶ್ಚರೈಸರ್ನ ನಾನು ಹೊಸ್ದಾಗಿ ಯೂಸ್ ಮಾಡ್ತಾಯಿದ್ದೀನಿ, ಡಾಟ್ ಆ್ಯಂಡ್ ಕೀದು. ಅದು ಮಾಯ್ಶ್ಚರೈಸರ್ ಮಾತ್ರ ಅಮೇಝಿಂಗ್ ಆಗಿದೆ. ನಾನು ಸಜೆಸ್ಟ್ ಮಾಡ್ತೀನಿ, ನೀವು ತೊಗೊಳ್ಳೋದಾದರೆ ಮಾಯ್ಶ್ಚರೈಸರ್ನ ತೊಗೊಳ್ಳಿ, ಡಾಟ್ ಆ್ಯಂಡ್ ಕೀದು. ಅದು ಬ್ರ್ಯಾಂಡ್ ಕೂಡ ಚೆನ್ನಾಗಿದೆ, ಫೇಸ್ ವಾಶ್ ಕೂಡ ಚೆನ್ನಾಗಿದೆ ಡಾಟ್ ಆ್ಯಂಡ್ ಕೀದು. ಸೊ ನೋಡಿ ಟ್ರೈ ಮಾಡಿ ಅಂತ ಅಷ್ಟೇ ಹೇಳಿದ್ದು. ಅದಾದಮೇಲೆ ನೀವು ಹೇಳಿದ್ದೀರಾ ನಾನು ತೊಗೊಂಡಿದ್ದೀನಿ ನನಗೆ ವರ್ಕ್ ಆಗ್ತಾಯಿಲ್ಲ ಅಂತ ಹೇಳಬೇಡಿ. ನನಗೂ ಅಷ್ಟೇ, ಯಾವುದೇ ಪ್ರಾಡಕ್ಟ್ ಆದರೂ ನಾನು ಯೂಸ್ ಮಾಡಿ ನನಗೆ ಇರಿಟೇಷನ್ ಅನಿಸಿದ್ರೆ ನಾನು ಯೂಸ್ ಮಾಡಲ್ಲ. ನಿಜವಾಗ್ಲೂ ಎಷ್ಟು ಪ್ರಾಡಕ್ಟ್ಸ್ ಹಾಗೆ ಇಟ್ಟಿದ್ದೀನಿ ಅಂದರೆ ನಾನು ಒಂದು ವ್ಲಾಗ್ ಮಾಡ್ತೀನಿ ಅದಕ್ಕೆ ಅಂತಲೇ, ಅವಾಗ ಗೊತ್ತಾಗತ್ತೆ ನಿಮಗೆ. ತುಂಬ ಜನ ಹೇಳ್ತೀರಾ ನಿಮ್ಗೆ ವರ್ಕ್ ಆಗಿದೆ, ನಂಗೆ ವರ್ಕ್ ಆಗಲ್ಲ, ಮತ್ತು ಇರಿಟೇಟ್ ಅನಿಸತ್ತೆ ಆದ್ರೂ ಯೂಸ್ ಮಾಡ್ತಿದ್ದೀನಿ. ಇರಿಟೇಟ್ ಅನಿಸಿದ್ರೆ ಬಿಟ್ಬಿಡಿ, ಜಾಸ್ತಿ ಯಾವುದಕ್ಕೂ ತೊಂದರೆ ಕೊಡಬಾರ್ದು. ನಿಮಗೆ ಗೊತ್ತಾಗುತ್ತೆ ನನಗೆ ಅಡ್ಜಸ್ಟ್ ಆಗ್ತಾಯಿದೆ, ಎಷ್ಟು ಸ್ಮೂತಾಗಿದೆ, ಎಷ್ಟು ಪ್ರಾಡಕ್ಟ್ಗಳು ಎಷ್ಟು ಸ್ಮೂತಾಗಿ ಅಡ್ಜಸ್ಟ್ ಆಗುತ್ತೆ ಸ್ಕಿನ್ಗೆ ಅಂತ. ಸೊ ನೋಡಿ ಟ್ರೈ ಮಾಡಿ. ನನಗೆ ವರ್ಕ್ ಆಗಿದೆ ಅಂತ ಅಂದರೆ ನಿಮಗೂ ವರ್ಕ್ ಆಗಬೇಕಂತ ಏನೂ ಇಲ್ಲ. ಸೊ ನೋಡಿ ಟ್ರೈ ಮಾಡಿ, ನಾನು ಸಜೆಸ್ಟ್ ಅಷ್ಟೇ. ಮತ್ತು ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ಮತ್ತು ಪ್ರಾಡಕ್ಟ್ ಲಿಂಕ್ಸ್ ಏನಾದ್ರು ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮತ್ತು ಲಿಂಕ್ಸ್ನ ನಾನು ಕೊಟ್ಟಿರ್ತೀನಿ. ಸೊ ನೋಡಿ ನನ್ನ ಸ್ಕಿನ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸ್ವಲ್ಪ ಅಂದರೆ ಸ್ವಲ್ಪ ಗ್ಲೋ ಇವಾಗ ಬರ್ತಾಯಿದೆ, ಯಾಕಂದರೆ ಗೋವಾ, ಹೊನ್ನಾವರ್ ಅಂತ ಫುಲ್ಲು ಬೀಚ್ಗೆ ವೆಕೇಷನ್ ಇದ್ದಿದ್ದರಿಂದ ತುಂಬ ಸ್ಕಿನ್ ಬರ್ನ್ ಆಗಿತ್ತು, ಸ್ವಲ್ಪ ಸ್ಕಿನ್ ಎಲ್ಲ ಡಲ್ ಆಗಿತ್ತು. ಇವಾಗ ಸ್ವಲ್ಪ ಅಂದರೆ ಸ್ವಲ್ಪ ರಿಕವರ್ ಆಗ್ತಾಯಿದೆ. ಅದಾದಮೇಲೆ ಆಫ್ಟರ್ನೂನ್ ಊಟಕ್ಕೆ ನಮ್ಮ ಅಜ್ಜಿ ಮನೆಯಿಂದ ಬಿಸಿಬೇಳೆ ಬಾತ್ ತಂದು ಕೊಟ್ಟಿದ್ರು.
ಸೊ ಬಿಸಿಬೇಳೆಬಾತ್ ತಿಂದು ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು, ಸಿಕ್ಕಾಬಟ್ಟೆ ನಿದ್ದೆ ಕೂಡ ಬರ್ತಾಯಿತ್ತು. ಸುಮ್ಮನೆ ಮಲ್ಕೊಂಡು ಎದ್ದು ನೋಡ್ತೀನಿ ಆಲ್ರೆಡಿ 6:30 ಏನೋ ಆಗಿತ್ತು ಸಂಜೆ. ನಾನು ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಮಿಂತ್ರದಲ್ಲಿ ಒಂದು ಟಾಪ್ ನೋಡಿದ್ದೆ ಆಯಿತಾ. 1699 ಇತ್ತು. ಅದು ಫುಲ್ ಕಂಪ್ಲೀಟ್ ಉಲ್ಲನ್ ಟಾಪ್ ಆಯಿತಾ. ಸೊ ನಾನು ಮನೆಯಲ್ಲೇ ಫ್ರೀ ಆಗಿದ್ದೀನಿ ಅನ್ನೋ ರೀಸನ್ಗೆ, ನಾನು ಏನಕ್ಕೆ ಟ್ರೈ ಮಾಡಬಾರ್ದು ಅನ್ನೋ ರೀಸನ್ಗೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬೇರೆ ಎಲ್ಲ ಹಾಕಕ್ಕೆ ಬರುತ್ತೆ, ಬಟ್ ಟಾಪ್ನ ನಾನು ಟ್ರೈ ಮಾಡಿಲ್ಲ. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ ಲಾಸ್ಟಿಗೆ ಅದು ಏನು ಔಟ್ಪುಟ್ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಅದಾದಮೇಲೆ ನೈಟ್ ನನಗೆ ವ್ಲಾಗ್ ಮಾಡೋದೇ ಮರ್ತೋಯ್ತು ಆಯಿತಾ. ಸೊ ಸಾರಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ರ್ಯಾಂಡಮ್ ವ್ಲಾಗ್ ಅಷ್ಟೇ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ವ್ಲಾಗಲ್ಲಿ ಸ್ಕಿನ್ ಕೇರು ಇದೆ, ಒಂದು ಸ್ಮಾಲ್ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.